ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಗ್ನ ಶುರು ಮಾಡೋಣ. ಏನಪ್ಪ ಈ ಲಾಗು ಅಂದ್ಕೊಂಡಿದ್ದೀರಾ? ತಮ್ಲೈನ್ ನೋಡಿದ್ರೇ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಮಾತಾಡಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ನನಗಂತೂ ಅಂತ ಹೇಳಿದ್ರೆ, ಸೊ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ತುಂಬಾ ಏನಂತಾರೆ, ಆಗದೇ ಇಲ್ವೇನೋ, ಹಾಗೆ ನಮಗೆ ಬರೋದೇ ಇಲ್ವೇನೋ ಪೇಮೆಂಟು ಅಂತ ಸಾಕಷ್ಟು ಯೋಚನೆ ಮಾಡಿದ್ದೀನಿ ನಾನು ಕೆಲವೊಂದು ಸಾರಿ. ಇನ್ನೊಂದು ಸತಿ ಏನಪ್ಪ ಅಂತ ಹೇಳಿದ್ರೆ, ಬರೋದು ಬಂದ್ಬಿಟ್ಟಿದ್ದೀನಿ, ನಾನು ಯಾಕೆ ಇದನ್ನು ಸ್ಟಾಪ್ ಮಾಡಬೇಕು, ದಡಕ್ಕೆ ಒಂದು ಪೇಮೆಂಟ್ ಆದರೂ ತೊಗೊಳ್ಳೋಣ ಅಂತ ಆಸೆನೂ ಸಹ ಇತ್ತು. ಸೊ ಆ ಒಂದು ಪ್ರಯತ್ನದಲ್ಲಿ ಇವತ್ತು ನಾನು ವಿನ್ ಆಗಿದ್ದೀನಿ. ಅಂದರೆ ಖುಷಿ, ನಾನು ಇದರಲ್ಲಿ ಸಕ್ಸಸ್ ಆಗಿದ್ದೀನಿ ಅನ್ನೋ ಖುಷಿ ನನ್ನಲ್ಲಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಎಷ್ಟು ಅಂತ ಹೇಳಿದ್ರೆ ಹೇಳ್ಕೊಳಕ್ಕಾಗಲ್ಲ. ನನಗೆ ಗೂಗಲ್ ಪಿನ್ ಬಂದಿತ್ತು ಡಿಸೆಂಬರ್ 8ಗೆ. ಸೊ ಡಿಸೆಂಬರ್ ಅಂತ ಹೇಳಿದ್ರೆ ಇವಾಗ ನಾವು ಯಾವುದು ಆಗಸ್ಟ್ ಹೇಳಿದ್ವಿ, ಜುಲೈವರೆಗೂ ಈ ಪೇಮೆಂಟ್ ಕೌಂಟ್ ಆಗಿರೋದು. ಆಗಸ್ಟ್ ಮಂತದ್ದು ಕೌಂಟ್ ಆಗಿಲ್ಲ, ಇದು ಜುಲೈವರೆಗೂ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ 8 ಮಂತ್ಸ್ ಎಫರ್ಟು ಈ ಒಂದು ಪೇಮೆಂಟು ಯೂಟ್ಯೂಬ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಖುಷಿ ಅಂತ ಹೇಳ್ತೀರಾ ಅಪ್ಪ. ನನಗಂತೂ ನೆನ್ನೆ ಪೇಮೆಂಟ್ ಬಂದಾಗಲಿಂದ ಹಿಡಿಯೋಕ್ಕಾಗ್ತಾ ಇಲ್ಲ ನನಗೆ, ಅಷ್ಟು ಖುಷಿ. ಯಾಕಂದರೆ ಆ ಕಷ್ಟಪಟ್ಟಿರೋರಿಗೆ, ಇಲ್ಲ ಆ ಫೀಲ್ಡಲ್ಲಿ ಇರೋರಿಗೆ, ಇಲ್ಲ ಈಗೇನಪ್ಪ ಅಂತ ಹೇಳಿದ್ರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೇ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀವಿ. ಲೈವ್ಗಳಿಗೆ ಹೋಗೋದು, ಸಬ್ ಕೇಳೋದು, ಸಬ್ ಮಾಡಿ ಅನ್ನೋದು, ಆ ರೀತಿ ಎಲ್ಲ ಒಂದು ಕಾಲ ಇತ್ತು. ಬಟ್ ಈಗ ನನ್ನ ಚಾನಲ್ ಪೇಮೆಂಟ್ ತಗೊಳ್ಳೋವಂಥ ಚಾನಲ್ ಆಗಿದೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ? ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಈ ಖುಷಿಗೆ ಕಾರಣ ಮೇಯ್ನ್ ನನ್ನ ಮಗ ಉಲ್ಲಾಸ್ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ, ನಾನು ಯೂಟ್ಯೂಬ್ ಮಾಡೋದಕ್ಕೆ ಕಾರಣ, ಒಂದು ಚಾನಲ್ನ ಓಪನ್ ಮಾಡೋದಕ್ಕೆ ಕಾರಣ ಉಲ್ಲಾಸ್. ಅಂದರೆ ನನ್ನ ದೊಡ್ಡ ಮಗ ಅಂತಲೇ ಹೇಳ್ಬೋದು. ಕೆಲವೊಂದು ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದ ಅವನು, ಹಿಂದಿ ವ್ಲಾಗ್ಸ್ ಆಗಿರ್ಬೋದು, ಕನ್ನಡ ವ್ಲಾಗ್ಸ್ ಆಗಿರ್ಬೋದು. ಅದು ನೋಡಿ ಮಮ್ಮಿ ಮಾಡು ಮಮ್ಮಿ, ಮಾಡಿ ಮಮ್ಮಿ. ಅವನಿಗೂ ಸ್ವಲ್ಪ ಗೇಮಿಂಗಲ್ಲಿ ತುಂಬಾ ಇಷ್ಟ. ಸೊ ಆ ರೀತಿ ಹೇಳ್ದಾಗ ಮಾಡು ಮಮ್ಮಿ ಅಂತ ಹೇಳ್ತಿದ್ದ. ಸೊ ಒಂದೇ ಒಂದು ಮಾತನ್ನ ನನ್ನ ಹಸ್ಬೆಂಡಿಗೆ ಕೇಳಿದಾಗ, ಸರಿ ನೀನಿಷ್ಟ ಮಾಡು ಅಂತ ಹೇಳಿ ಅವರು ಫ್ರೀಯಾಗಿ ಬಿಟ್ಬಿಟ್ರು ನನಗೆ ವ್ಲಾಗ್ ಮಾಡೋದಕ್ಕೆ. ಸೊ ಆ ಒಂದು ಖುಷಿ ತುಂಬಾ ಇಷ್ಟ. ಇಬ್ಬರು ಸಪೋರ್ಟು, ಹಸ್ಬೆಂಡು ಮತ್ತು ಮಗ ಮಾಡೋದಕ್ಕೆ ಸ್ಫೂರ್ತಿ, ಇವರು ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿಯಾಗಿ ಸಪೋರ್ಟ್ ಮಾಡಿದ್ದಾರೆ ಇಬ್ಬರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂದರೆ ಫಸ್ಟು ಪೇಮೆಂಟ್ ರೀ, ಯಾರಿಗೆ ತಾನೇ ಖುಷಿಯಾಗಲ್ಲ. ಈ ಒಂದು ಪೇಮೆಂಟು ಅಮೌಂಟು ಹೇಳೋ ಹಾಗಿಲ್ಲ ಎಷ್ಟು ಬಂತು ಅಂತ, ಅದು ಯೂಟ್ಯೂಬ್ ಗೈಡ್ಲೈನ್ಸ್ ಆಗಿರುತ್ತೆ. ಸೊ ಆದರೂ ನಾನು ನಿಮಗೊಂದು ಅಂದಾಜು ಕೊಡ್ಬೋದು ಎಷ್ಟು ಬಂದಿರ್ಬೋದು. ಸೊ ಗೆಸ್ ಮಾಡ್ತಾ ಇರಿ, ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಪದೇ ಪದೇ ಥ್ಯಾಂಕ್ಸ್ ಅಂತ ಅಂದ್ಕೋಬೋದು. ಈ ಯೂಟ್ಯೂಬ್ ಫೀಲ್ಡಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಒಬ್ಬ ಅಕ್ಕ ತಂಗಿ ಸಂಬಂಧ ಅಥವಾ ಅಕ್ಕ ತಮ್ಮ ಸಂಬಂಧ ಬೆಳೆಸೋಕ್ಕೆ ಕಷ್ಟ ಯೋಚನೆ ಮಾಡ್ತಾರೆ. ಬಟ್ ನಂಗೆ ಸ್ವೀಟ್ ಬ್ರದರ್ಸ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಅಕ್ಕ ನಾನಿದ್ದೀನಿ ನೋಡ್ಕೋತೀನಿ ಅಂತ ಹೇಳೋವಂತಹ ತಮ್ಮಂದ್ರಿದ್ದಾರೆ. ಸೊ ಇಲ್ಲ ಸಿಸ್ಟು ಏನಾಗಲ್ಲ, ನಿಮಗೆ ಪೇಮೆಂಟ್ ಬಂದೇ ಬರೋದಿರಿ, ವೆಯ್ಟ್ ಮಾಡಿ ಅಂತ ಹೇಳೋವಂಥವ್ರಿದ್ದಾರೆ. ಹಾಗೆ ನನ್ನ ಬೀಗ್ತಿ ಆಗಿರ್ಬೋದು, ಪ್ರತಿಯೊಬ್ಬರೂ. ಸೊ ಯಾರು ನನಗೆ ಸಪೋರ್ಟಿವ್ ಆಗಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ಸೊ ಒಬ್ಬರ ಹೆಸರು ನನಗೆ ಹೇಳಬೇಕು ಅಂದ್ಕೊಂಡೆ, ಬಟ್ ಅವ್ರ ಪರ್ಮಿಷನ್ ಇಲ್ಲ ಆ ಹೆಸರು ಹೇಳೋದಕ್ಕೆ. ಸೊ ಇಟ್ಸ್ ಓಕೆ. ಅವ್ರು ಇರೋದಕ್ಕೇ ನನ್ನ ಚಾನಲ್ ಮಾನಿಟೈಸ್ ಆಯಿತು. ಮಾನಿಟೈಸ್ ಜೊತೆಗೆ ಗೂಗಲ್ ಪಿನ್ ಬರೋದಕ್ಕೂ ಸಹ ಹೆಲ್ಪ್ ಆಯಿತು. ಅದ್ರ ಜೊತೆಗೆ ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಂಡಿರೋದಕ್ಕೂ ಸಹ ಒಂದು ರೀತಿ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನಾನು ಪ್ರತಿದಿನ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೆ, ಬಂದಿಲ್ಲ ಅಂತ. ಇಲ್ಲ ಅಕ್ಕ ಬರುತ್ತೆ, ಇರಿ ಅಂತ ಅವರು ಹೇಳ್ತಿದ್ರು. ಸೊ ಏನಪ್ಪ ಅಂತಂದರೆ, ನನಗೆ ಮೇಲ್ ಆಲ್ರೆಡಿ ಬಂದ್ಬಿಟ್ಟಿತ್ತು, ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬಂದಿದೆ, ನಿಮಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಬಟ್ ನನ್ನ ಅಕೌಂಟಿಗೆ ಬಂದಿಲ್ಲ. ಅದೊಂದು ಯೋಚನೆ ಆಗೋಗಿತ್ತು. ಪೇಮೆಂಟ್ ಬಂದಿದೆಯಲ್ಲ, ನನ್ನ ಅಕೌಂಟಿಗೆ ಯಾಕೆ ಬಂದಿಲ್ಲ ಅನ್ನೋ ಯೋಚನೆ ಆಗೋಗಿತ್ತು. ಸೊ ಇಲ್ಲ ಬರುತ್ತೀರಿ, ಅದು ಮೋಸ ಆಗಲ್ಲ, ಬರುತ್ತೀರಿ ಅಂತ ಹೇಳ್ತಾಯಿದ್ರು. ಸೊ ಥ್ಯಾಂಕ್ಸ್ ಆ ತಮ್ಮನಿಗೂ ಸಹ ನನ್ನ ಕಡೆಯಿಂದ. ಸೊ ಏನು ಯಾವಾಗೂ ಥ್ಯಾಂಕ್ಸ್ ಅಂತಲ್ಲ, ನನ್ನ ಸರ್ಕಲ್ ಆ ರೀತಿ ಇದೆ. ನಾವೇನಾದರೂ ಲೈವ್ ಮಾಡಿಲ್ಲ ಅಂದರೆ ಅಕ್ಕ ಯಾಕೆ ಲೈವ್ ಮಾಡಿಲ್ಲ ಅಂತ ಹೇಳೋದು. ಸೊ ನಾವು ಹೇಗೆ ಅಂತ ಹೇಳಿದ್ರೆ, ಒಬ್ರಿಗೆ ಪೇಮೆಂಟ್ ಬಂತು, ಇಲ್ಲ ಒಬ್ಬರು ಚಾನಲ್ ಬೆಳೀತಿದೆ ಅಂತ ಖಂಡಿತವಾಗ್ಲೂ ಆ ರೀತಿ ಹೊಟ್ಟೆ ಕಿಚ್ಚಿಲ್ಲ. ಸೊ ಇಷ್ಟು ದಿನ ಯಾರು ಕೇಳ್ತಾ ಇದ್ರು ಕ್ವಶನ್ಸು, ಪೇಮೆಂಟ್ ಬಂತಾ, ಯಾವಾಗಲೂ ಫೋನ್ ಹಿಡ್ಕೋದ್ಯಾ, ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಷನ್ ನಾನು ಕೊಡಬೇಕು. ಏನಪ್ಪ ಅಂತ ಹೇಳಿದ್ರೆ, ದುಡ್ಡಿಗೋಸ್ಕರ ನಿಜವಾಗ್ಲೂ ಯಾರೂ ಇದು ಮಾಡಲ್ಲ. ಒಂದು ಪೇಮೆಂಟ್ನ ತೊಗೊಳಕ್ಕೆ ವರ್ಷಾನುಗಟ್ಟಲೆ ಕಾಯೋಂಥ ಅವಶ್ಯಕತೆ ಇಲ್ಲ.
ದುಡ್ಡಿಂದ ಹೋಗುವಂತಹವರು ನಾವಲ್ಲ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯಾಷನ್. ನಾವು ನಮಗೋಸ್ಕರ ಮನೇಲಿ ಇರ್ತೀವಿ, ನಾವು ನಮಗೂ ಒಂದು ಮೈಂಡ್ ಫ್ರೀ ಆಗಿರಬೇಕು, ಆ ಒಂದು ಕಾರಣಕ್ಕೆ ಮಾಡಿರುವಂತಹ ಒಂದು ಯೂಟ್ಯೂಬು. ಸೊ ಕೆಲವರು ಅಂದ್ಕೊಂಡಿದ್ದಾರೆ, ಕೆಲವರು ಮಾತಾಡೋ ಸಹ ಇದ್ದಾರೆ, ಬರೀ ದುಡ್ಡು ಅಂತಾಳೆ. ಯಾವುದೋ ಒಂದು ಮೀಶೋ ಪ್ರಾಡಕ್ಟ್ ಆಗಿದ್ರೆ ದುಡ್ಡು ಹರ್ನಿಂಗು, ಯಾವುದೋ ಸೀರೆ ಬಿಸ್ನೆಸ್ ಮಾಡಿದರೆ ದುಡ್ಡು ಬಗ್ಗೆ, ಇಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ದುಡ್ಡು ಬೇಕೇನೋ, ಇವ್ರಿಗೆ ಕಷ್ಟ ಇದೆಯೇನೋ. ಅದೆಲ್ಲ ಕಷ್ಟಕ್ಕೋಸ್ಕರ ಅಲ್ಲ, ನನ್ನ ಗಂಡ ನನಗೆ ಚೆನ್ನಾಗೇ ಇಟ್ಕೊಂಡಿದ್ದಾರೆ. ಸೊ ಯಾವುದೇ ರೀತಿ ಕಮ್ಮಿ ಅನ್ನೋದು ಇಲ್ಲ. ಕೆಲವರು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಹೇಳಿದ್ದಾರೆ, ಏನು ಚಿಕ್ಕು ನೀವು ಇವತ್ತು ಹಾಕ್ಕೊಂಡಿರುವಂತಹ ಡ್ರೆಸ್ಸು ಇನ್ನೊಂದು ವೀಡಿಯೋಲಿ ಇರೋದೇ ಇಲ್ವಲ್ಲ ಚಿಕ್ಕು ಅಂತ ಸಿಕ್ಕಾಪಟ್ಟೆ ಜನನೂ ಹೇಳಿದ್ದಾರೆ. ಸೊ ಆ ರೀತಿ ನನ್ನ ಗಂಡ ನನಗೆ ಇಲ್ಲೇ ಇಟ್ಟಿದ್ದಾರೆ ಟಾಪಲ್ಲೇ. ಯಾವತ್ತೂ ಸಹ ನಿನಗೆ ಯೂಟ್ಯೂಬಿಂದ ನೀನು ದುಡ್ಡು ತೊಗೊಬಾ, ನನಗೆ ದುಡ್ಡು ಕೊಡು ಅಂತ ಯಾವತ್ತೂ ನನ್ನ ಗಂಡ ಹೇಳಿಲ್ಲ. ಸೊ ಆ ಥರ ಮೆಂಟಾಲಿಟಿ ಇರೋರಿಗೆ ಇದೊಂದು ಉತ್ತರ, ಎಲ್ಲರಿಗೂ ಅಂತ ಹೇಳಲ್ಲ ನಾನು. ಆ ರೀತಿ ಮೆಂಟಾಲಿಟಿ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆ. ಸೊ ಎಕ್ಸಾಂಪಲ್ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಹೋದರೆ ನಾವು ವ್ಲಾಗ್ ಮಾಡೋಕ್ಕೆ ಹೋದರೆ ನನ್ನ ವಿಡಿಯೋ ಹಾಕಬೇಡ್ರಿ, ನಂದು ಕ್ಲಿಪ್ ತೆಗಿಬೇಡಿ ಅಂತ ಹೇಳುವಂಥ ಜನ ಇದ್ದಾರೆ. ಸೊ ಅಂಥವ್ರದ್ದು ವಿಡಿಯೋ ನಾನು ಹೇಳ್ತೀನಲ್ಲ, ಯಾರ್ದು ಪರ್ಮಿಷನ್ ಇಲ್ಲದೆ ನಾವು ಯಾರ ವಿಡಿಯೋನೂ ಹಾಕಲ್ಲ, ನಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ. ಕೆಲವರು ವೀಡಿಯೋಗಳೇ ನೋಡಲ್ಲ, ನನ್ನ ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಎಷ್ಟೊಂದು ಜನ ಇವಳು ವೀಡಿಯೋ ನೋಡಿದ್ರೆ ದುಡ್ಡು ಬಂದ್ಬಿಡುತ್ತೇನೋ, ಇಲ್ಲ ಇವಳಿಗೆ ಲೈಕ್ ಕೊಟ್ಟರೆ ದುಡ್ಡು ಬಂದ್ಬಿಡುತ್ತೇನೋ, ಇಲ್ಲ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬು ಲೈಕು ನಮ್ಗೆ ಖುಷಿ, ಅದು ಅಷ್ಟೇ. ವ್ಯೂಸ್ ಏನಂದರೆ ಕಂಪ್ಲೀಟಾಗಿ ನೀವು ವೀಡಿಯೋ ನೋಡಿದ್ರೇ ಅಲ್ಲಿ ನಮಗೆ ವ್ಯೂಸ್ ಬಂದಾಗಲೇ ನಮಗೆ ದುಡ್ಡು ಬರೋದು. ನೀವು ಸುಮ್ಮನೆ ಲೈಕ್ ಕೊಟ್ಟರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಬರೋಲ್ಲ. ಆ ಮೆಂಟಾಲಿಟಿ ಬಿಡಿ, ನೀವು ಬೆಳೆಯೋದ್ರ ಜೊತೆ ನಿಮ್ಮ ಜೊತೆಲಿರೋರನ್ನು ಬೆಳೆಸಿ. ಯಾಕೆ ಇಷ್ಟು ಹೊಟ್ಟೆ ಉರಿ ಪಡ್ತೀರಾ? ನನ್ನ ಸ್ಟೇಟಸ್ಗಳೇ ಹಾಕಿರ್ತೀನಿ ನಾನು, ಈ ರೀತಿ ವೀಡಿಯೋಗಳ ಅಪ್ಲೋಡ್ ಆದಾಗ ಒಂದು ಲೈಕು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಒಂದು ಲೈಕ್ ಬರೋಕ್ಕೂ ಅಷ್ಟು ಹೊಟ್ಟೆ ಉರಿ. ನಾವು ಒಬ್ರು ಹುಡುಗಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ. ಸೊ ಸಾಕಷ್ಟು ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ಅಕ್ಕಪಕ್ಕ. ಸೊ ಈಗ ಕೇಳ್ತಾ ಇದ್ರಲ್ಲ, ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ. ಸೊ ಅಂಥವ್ರಿಗೆಲ್ಲ ಈ ಉತ್ತರ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಇವತ್ತು ಎಷ್ಟು ಬಂದಿದೆ? ಸೊ ಒಂದು ಒಳ್ಳೆ ಅಮೌಂಟ್ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಅಂತನೂ ಅಲ್ಲ, ತುಂಬ ಜಾಸ್ತಿನೇ ಅಂತನೂ ಅಲ್ಲ, ಸಾಕು. ನನಗೆ ಖುಷಿ, ನಾನು ಯೂಟ್ಯೂಬ್ ಮಾಡಿದ್ದಕ್ಕೆ ನನ್ನನ್ನು ರೆಕಗ್ನೈಸ್ ಮಾಡಿ ಒಂದು ಪೇಮೆಂಟ್ ನನ್ನ ಅಕೌಂಟಿಗೆ ಬಂತಲ್ಲ ಅನ್ನೋ ಒಂದು ಖುಷಿ ನನಗೆ. ಸೊ ಖಂಡಿತವಾಗ್ಲೂ ಯೂಟ್ಯೂಬ್ ಗೈಡ್ಲೈನ್ಸ್ ಮುಖಾಂತರ ನಾವು ಪೇಮೆಂಟ್ನ ಹೇಳೋ ಹಾಗಿಲ್ಲ. ಸೊ ಪೇಮೆಂಟ್ ಎಷ್ಟಪ್ಪ ಬಂತು ಅಂತ ಹೇಳಿದ್ರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ವಾ. ಸೊ ನಾವು 5,000 2 ಸ್ಯಾರೀಸ್ನ ನಾವು ತೊಗೋಬೋದು. ಅದಕ್ಕೆ ಒಂದು 100 ರೂಪಾಯಿ ಕಮ್ಮಿ ಅಂತ ಹೇಳ್ಬೋದು. ಓಕೆನಾ? 5,000 2 ಸ್ಯಾರಿನ ನಾವು ತೊಗೋಬೋದು. ಅದಕ್ಕೆ 100 ರೂಪಾಯಿ ಕಮ್ಮಿ ಅಷ್ಟೇ. ಸೊ ಇಷ್ಟು ಅಮೌಂಟ್ ನನಗೆ ಬಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡಿದೆ ನನಗಂತೂ. ಸೊ ಈ ಅಮೌಂಟ್ನ ಏನು ಮಾಡ್ತೀನಿ, ಯಾವುದಕ್ಕೆ ಯೂಸ್ ಮಾಡ್ಕೋತೀನಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಈಗಲಾದರೂ ಸ್ವಲ್ಪ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನಗೆ ಅಂತಲ್ಲ, ನನ್ನ ವೈಟಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ, ತುಂಬ ಕಷ್ಟಪಡ್ತಿದ್ದಾರೆ, ವಾಚ್ ಅವರ್ ಆಗಿಲ್ಲ ಇನ್ನೂ ನನ್ನ ಗ್ರೂಪಲ್ಲಿ ಎಷ್ಟೋ ಜನಕ್ಕೆ. ಸೊ ಅಂಥವ್ರ ವೀಡಿಯೋಸ್ನ ನೋಡಿ ಹ್ಯಾಡ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸಾಕಷ್ಟು ಸಪೋರ್ಟ್ಗಳು ಬೇಕು. ಒಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಹಾಗಿಲ್ವಾ, ಬಿಟ್ಬಿಡಿ, ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ. ಯೂಟ್ಯೂಬರ್ಸ್ ಯಾರು ಕೆಟ್ಟವ್ರಲ್ಲ. ಸೊ ಇವಾಗ ಪ್ರತಿಯೊಬ್ಬರು ಕುಕಿಂಗ್ ಚಾನಲ್ ಮಾಡ್ತಾರೆ, ವ್ಲಾಗ್ಸ್ ಮಾಡ್ತಾರೆ. ಈ ರೀತಿ ಮಾಡಿದಾಗ ಸಪೋರ್ಟ್ ಮಾಡಿ. ನಿಮ್ಮ ಜೊತೆಲಿರೋರಿಗೆ ಏನಾಗ್ತಾ ಇದೆ, ಹೇಗೆ ನಡೀತಾ ಇದೆ ಅಂತ ಕೇಳಿ. ಬಟ್ ನಾನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಎಲ್ಲ ಫ್ರೆಂಡ್ಸಿಗೆ ಹೇಳ್ತಿದ್ದೀನಿ ಅಂತಲ್ಲ, ಕೆಲವೊಂದು ಮನಸ್ಥಿತಿಗಳಿಗೆ ಈ ಮಾತನ್ನ ಹೇಳಿದೆ. ನನ್ನ ಫ್ರೆಂಡು ತುಂಬಾ ಸಪೋರ್ಟ್ ಮಾಡ್ತಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸು ಕೆಲವರು ಅಂದರೆ ನಾನು ತುಂಬಾ ಹತ್ತಿರದಲ್ಲಿರೋರು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ನಾದಿದಿರ ಆಗಿರ್ಬೋದು. ಸೊ ಈ ರೀತಿ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಕೇಳ್ತಾರೆ ಹೇಗಿದೆ ನೀನು ಯೂಟ್ಯೂಬ್ ಚಾನಲ್ ಅಂತ. ಸೊ ನಮ್ಮ ನಾದಿನಿ ಮಕ್ಕಳಾಗಿರ್ಬೋದು, ಈ ರೀತಿ ಪ್ರತಿಯೊಬ್ಬರೂ ಸಹ ಸಪೋರ್ಟ್ ಮಾಡ್ತಾರೆ. ಸೊ ಅದು ಬಿಟ್ಟು ಫ್ರೆಂಡ್ಸ್ ಅಂತ ಬಂತ ಹೇಳಿದ್ರೆ ಕೆಲವರು ಸಪೋರ್ಟ್ ಮಾಡ್ತಾರೆ. ಕೆಲವರು ಯೂಟ್ಯೂಬ್ ಪೇಮೆಂಟ್ ಸಿಕ್ಕಾಗ ಪೇಮೆಂಟು ಹೇಗಿದೆ ಚಾನಲ್ಲು ಅನ್ನೋದಷ್ಟೇ. ಸೊ ನನಗೆ ಅವ್ರ ಸಪೋರ್ಟ್ ಬೇಕು ಅಂತಲ್ಲ, ಬಟ್ ಎಲ್ಲೋ ಒಂದು ಖುಷಿ ಆಗುತ್ತಲ್ವಾ, ನಮ್ಮನ್ನು ರೆಕಗ್ನೈಸ್ ಮಾಡಿ. ನೀವು ಕೇಳಿಲ್ಲಂದ್ರೂ ಪರವಾಗಿಲ್ಲ, ನಾನು ಯಾವುದೇ ಪರ್ಮಿಷನ್ ಇಲ್ಲದೆ ನಾನು ಯಾವ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ, ಯಾವುದೇ ಫೋಟೋನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನನ್ನ ಸರ್ಕಲ್ ಏನಿದೆ ಅಷ್ಟನ್ನು ಮಾತ್ರ ನಾನು ಅಪ್ಲೋಡ್ ಮಾಡಬೇಕು ಅಂತ. ಸೊ ಡೈಲಿ ಇನ್ ಅಪ್ಕಮಿಂಗ್ಸ್ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ಇವಳು ಪೇಮೆಂಟ್ ಬಂದ್ಬಿಡುತ್ತೆ, ನಾವ್ಯಾಕೆ ಚಾನಲ್ ನೋಡಬೇಕು ಅಂತ ಅನ್ಕೋಬೇಡಿ. ಸೊ ಖಂಡಿತವಾಗ್ಲೂ ಚಾನಲ್ನು ಸಹ ನೋಡಿ, ಹೊಸೊಬ್ಬರು ಯಾರೇ ಇರಲಿ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರು ನನ್ನ ಜೊತೆಲಿ ಇರೋರದು ಎಷ್ಟೋ ಜನದ್ದು ಮೋನೋ ಆಗಬೇಕು, ಎಷ್ಟೋ ಜನ ಡಾಲರ್ ಕಂಪ್ಲೀಟ್ ಆಗಿದೆ, ಪೇಮೆಂಟ್ ಬರಬೇಕು, ಎಲ್ಲ ನಿಯರ್ ಇದ್ದಾರೆ. ಸೊ ಎಲ್ರಿಗೂ ಸಪೋರ್ಟ್ ಮಾಡೋಣ.
ಸೊ ನಾನು ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಯೂಟ್ಯೂಬ್ ಪೇಮೆಂಟ್ ಸ್ಪೆಷಲಾಗಿ ನಾನು ಉಲ್ಲಾಸ್ಗೆ ಡೆಡಿಕೇಟ್ ಮಾಡೋದು. ಸೊ ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ನಾನು ವೀಡಿಯೋ ಸಹ ಇರ್ಬೋದು ಅಥವಾ ಏನು ಮಾಡಿರ್ಬೇಕಾದ್ರೂ ಹಸ್ಬೆಂಡ್ ಸಪೋರ್ಟ್ ಇರಲೇಬೇಕು, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಅಕ್ಕ ಆಗಿರ್ಬೋದು, ನಮ್ಮ ನಾದಿರಾಗಿರ್ಬೋದು. ಹಾಗೆ ಹೇಳೋದು ಅಕ್ಕನೂ ಅಷ್ಟೇ. ನಮ್ಮ ಅಕ್ಕ ಹೇಗಪ್ಪ ಅಂತ ಹೇಳಿದ್ರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೂ ಸಹ ಅಲ್ಲಿ ವೀಡಿಯೋ ಮಾಡಿ ಕಳಿಸೋದು, ಇಲ್ಲ ಎಲ್ಲಾದರೂ ನನಗೆ ಶಾರ್ಟ್ಸ್ ತೊಗೋಬಾ ಅಂತ ಹೇಳಿದ್ರೆ ವೀಡಿಯೋ ಮಾಡಿ ಕಳಿಸೋದು. ಆ ರೀತಿ ಅಕ್ಕನ ಸಪೋರ್ಟು ಸಹ ಇರುತ್ತೆ. ಸೊ ಜೊತೆಗೆ ನಮ್ಮ ನಾದಿರು ಸಹ ಕುಕ್ಕಿಂಗು. ಸೊ ಸಾಕಷ್ಟು ಕುಕ್ಕಿಂಗು ನನ್ನ ಚಾನಲ್ ಇರೋದು. ನಮ್ಮ ನಾದಿದಿರು ಮಾಡಿರುವಂತಹ ಕುಕ್ಕಿಂಗ್, ಇಬ್ಬರು ನಾದಿದಿರು ಕುಕ್ಕಿಂಗೂ ಸಹ ನನ್ನ ಚಾನಲಲ್ಲಿದೆ. ಸೊ ಈ ರೀತಿ ಸಪೋರ್ಟ್ ಸಿಸ್ಟಮ್ ನನ್ನ ಹತ್ರ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಪ್ರತಿಯೊಂದನ್ನು ಸಹ ವಾಚ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ಯೂಟ್ಯೂಬ್ ಪೇಮೆಂಟ್ ಬಂದಿರೋ ಖುಷಿಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. 8 ತಿಂಗಳಿಂದ ಕಷ್ಟಪಟ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿಲ್ವಲ್ಲಪ್ಪ, ಏನಾದರೂ ಮಿಸ್ಟೇಕ್ ಆಗಿದೆಯಾ, ಅಯ್ಯೋ ಮೇಲ್ ಕರೆಕ್ಟಾಗಿ ಹಾಕಿಲ್ವಾ, ಇಲ್ಲ ನಂಬರ್ ಕರೆಕ್ಟಾಗಿ ಹಾಕಿಲ್ವಾ, ಅಕೌಂಟ್ ಡೀಟೇಲ್ಸ್ ಕರೆಕ್ಟಾಗಿ ಆಗಿಲ್ವಾ, ಈ ತಿಂಗಳು ರಿಜೆಕ್ಟ್ ಆಗಿಬಿಟ್ರೆ ನೆಕ್ಸ್ಟ್ ಇದೇನಪ್ಪ ಅಂತ ಹೇಳಿದ್ರೆ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಟ್ಯೂಬ್ ಕಡೆಯಿಂದ ಕೊಡ್ತಿರುವಂತಹ ಅರಿಶಿನ ಕುಂಕುಮದ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಇಲ್ಲ ನನ್ನ ತಮ್ಮಂದ್ರೆಲ್ಲ ಸೇರಿ ನನಗೆ ಹಕ್ಕಂಗೋಸ್ಕರ ಕೊಟ್ಟಿರುವಂತಹ ಗೌರಿ ಹಬ್ಬದ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ಬಿಟ್ಟಿದೆ ನನಗಂತೂ. ಈ ಖುಷಿಲಿ ಏನಂತಲೇ ಏನಿಲ್ಲ. ಸೊ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬ್ ಮಾಡಬೇಕು ಅಂತಿದ್ದೀರಾ, ಸ್ವಲ್ಪ ಗೈಡ್ನೆಸ್ನ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ಯಾವ ರೀತಿ ಗೈಡ್ನೆಸ್ ಇದೆ ಅದನ್ನು ನೋಡಿಕೊಂಡು ನೀವು ಯೂಟ್ಯೂಬ್ನ ಶುರು ಮಾಡಿ. ಕಾಪಿ ರೈಟ್ಸ್ ಇರುತ್ತೆ, ಕಾಪಿ ಇಶ್ಯೂಸ್ ಇರುತ್ತೆ. ಸೊ ಪ್ರತಿಯೊಂದನ್ನು ಸಹ ನೋಡಿ. ಹಾಗೆ ಸಾಕಷ್ಟು ಜನ ವೀಡಿಯೋ ನೋಡ್ತಿರೋರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿರ್ತೀರಾ. ಎಲ್ಲರೂ ಸಹ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ಬರೂ ಸಹ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ಬೇಕೇ ಬೇಕು. ನಾನೇನು ಯಾರು ಸಪೋರ್ಟು ಬೇಡ ನನಗೆ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಸಪೋರ್ಟ್ ಬೇಕು, ಅದು ಜೆನ್ಯೂನ್ ಆಗಿ ಕೊಡಿ. ನಾನು ಅಷ್ಟೇ ಕೇಳೋದು, ಜೆನ್ಯೂನ್ ಆಗಬೇಕು. ಯಾರೆಲ್ಲರೂ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ಕೇಳ್ತಿದ್ರು, ಅಥವಾ ಇವಳಿಗೆ ಏನು ಮಾಡೋಕ್ಕೆ ಕೆಲಸನೇ ಇಲ್ವಾ, ಏನು ಉಳಿದು ಅನ್ನೋರಿಗೆ ಇದು ಉತ್ತರ ಅಂತ ಹೇಳ್ಬೋದು. ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಮುಂದೆ, ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರೋ ಚೆನ್ನಾಗಿತ್ತು. ಬಟ್ ಇಟ್ಸ್ ಓಕೆ. ನೆನ್ನೆ ಅಂದರೆ ಇವತ್ತು ಡೇಟ್ ಎಷ್ಟು, ಇವತ್ತು 25th ಅಲ್ವಾ. ನಾನು 25th ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ. ನನಗೆ 24th ಬಂದಿದ್ದು ಏನಂದರೆ ಈ ಪೇಮೆಂಟು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. 24ನೇ ತಾರೀಕು ಹಬ್ಬ ಆಗಿದೆ, 21 ಅಲ್ವಾ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿರಿ. ಹುರ್ಕೋತಾನೇ ಇರಿ. ಹುರ್ಕೊಳ್ಳೋರ್ಗೆ ನಾವೇನು ಹೇಳೋಕ್ಕಾಗಲ್ಲ. ಮೋಸ ಮಾಡಿ ಜಗತ್ತಲ್ಲಿ ಯಾವುದೇ ರೀತಿಯಾದಂಥ ಸಕ್ಸಸ್ ಯಾರಿಗೂ ಸಿಗಲ್ಲ. ಸ್ವಲ್ಪ ನಿಯತ್ತಾಗಿ ಬದುಕೋದನ್ನು ಕಲ್ತ್ಕೋಬೇಕು. ಒಬ್ಬರು ತಲೆ ಮೇಲೆ ಹೊಡಿಬಾರ್ದು. ಆ ರೀತಿ ಜೀವನ ಮಾಡಬೇಕು. ಆವಾಗ ನಾವು ಮಾಡೋವಂಥ ಕೆಲಸ ಆಗಿರ್ಬೋದು, ನಾವು ಮಾಡೋವಂಥದ್ರ ಮೇಲೆ ಹೆಂಗೋ ಒಂದು ಪ್ರತಿಫಲ. ನೋಡಿ, ನನಗೆ ತಾಳ್ಮೆ ಇರೋದಕ್ಕೇ ಇಷ್ಟು ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ದಕ್ಕೆ ಈ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು. ಸಿಕ್ಕಾಪಟ್ಟೆ ಅದನ್ನು ಇನ್ನೂ ನನಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಇನ್ನೂ ಸಾಕಷ್ಟು ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಮೊದಲನೇ ಯೂಟ್ಯೂಬ್ ಪೇಮೆಂಟ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೊದಲ ವ್ಲಾಗಲ್ಲಿ ವ್ಯಾಲ್ಯೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ಈ ವಿಡಿಯೋನಾದರೂ ಪೂರ್ತಿ ನೋಡ್ರಿ. ನನ್ನ ಪೇಮೆಂಟ್ ಬಗ್ಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಎಷ್ಟು ಬಂತು, ಹೇಗೆ ಬಂತು, ಯಾರು ಸಪೋರ್ಟ್ ಮಾಡಿದ್ರು, ಪ್ರತಿಯೊಂದನ್ನು ಸಹ ಸಿಗುತ್ತೆ. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಏನು ಮಾಡಬೇಕು, ಕಮೆಂಟ್ ಮಾಡೋದನ್ನು ಅಟ್ಲೀಸ್ಟ್ ಈ ವಿಡಿಯೋಗಾದರೂ ಕಂಗ್ರಾಟ್ಸ್ ಅಂತ ಕಮೆಂಟ್ ಮಾಡಿ. ಸೊ ಕೆಲವರು ವೀಡಿಯೋ ನೋಡಿರ್ತಾರೆ, ಕಮೆಂಟ್ಸ್ ಮಾಡಿರಲ್ಲ, ಅಥವಾ ಲೈಕ್ ಕೊಟ್ಟಿರ್ತಾರೆ, ಕಮೆಂಟ್ಸ್ ಮಾಡಿರಲ್ಲ. ಸೊ ಈ ರೀತಿ ಆಗುತ್ತೆ. ಕಮೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ಖುಷಿ. ಇವ್ರು ವಿಡಿಯೋಸ್ ನೋಡಿರ್ತಾರೆ ಅಂತ ಹೇಳಿ ಖುಷಿ ಆಗುತ್ತೆ. ಆ ಒಂದು ಕಾರಣಕ್ಕೆ ಕಮೆಂಟ್ ಅಂತ ಕೇಳ್ತೀವಿ ಅಷ್ಟೇ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.